ನಮಸ್ತೆ, ಶುಭೋದಯ. ನೇರ ಪ್ರಸಾರ ಮೀತಾ ಕ್ರಿಸ್ಟಲ್ ಆಸ್ಟ್ರೋಗೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ವೀಕ್ಷಕರೇ, ಪ್ರತಿದಿನದಂತೆ ಈ ದಿನವೂ ಕೂಡ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿ ಇದೆ. ಜ್ಯೋತಿಷ್ಯದ ಬಗ್ಗೆ ಇರಬಹುದು, ಮುಂಬರುವಂತಹ ಗ್ರಹಣದ ಬಗ್ಗೆ ಇರಬಹುದು. ಯಾಕೆ ನಾನು ಜ್ಯೋತಿಷ್ಯ ಅಂದೆ ಅಂದರೆ, ಈ ಒಂದು ಗ್ರಹಣ ಏನಿದೆ 28ರಂದು ಬರ್ತಾ ಇದೆ. ಸಾಕಷ್ಟು ಜನ ಈ ದಿನದಂದು ಹುಣ್ಣಿಮೆ ಇದೆ, ಹಬ್ಬವನ್ನು ಆಚರಿಸ್ತಾರೆ. ಕೆಲವೊಬ್ರು ಲಕ್ಷ್ಮೀ ಪೂಜೆ ಮಾಡ್ತಾ ಇರ್ತಾರೆ. ಬಿಕಾಸ್ ಶ್ರಾವಣ ಮಾಸ ಇನ್ನೂ ಮುಗ್ದಿಲ್ಲ, ರಕ್ಷಾಬಂಧನ ಇದೆ. ಇಷ್ಟೆಲ್ಲದರ ಮಧ್ಯೆ ಈ ಸಂಭವಿಸ್ತಾ ಇರುವಂತಹ ಗ್ರಹಣ ಯಾವ ರಾಶಿಗಳ ಮೇಲೆ ಅಥವಾ ಜಗತ್ತಿನ ಮೇಲೆ ರಾಜಕೀಯವಾಗಿ ಏನೆಲ್ಲ ಪರಿಣಾಮ ಬೀರುತ್ತೆ, ಒಳಿತಾ ಕೆಡಕ, ಎಲ್ಲ ವಿಚಾರಗಳನ್ನು ನಮಗೆ ತಿಳಿಸ್ಕೊಡೋಕೆ ಮೀತಾ ಮೇಡಮ್ ಇದ್ದಾರೆ. ಅವ್ರನ್ನ ಸ್ವಾಗತಿಸೋಣ, ಎಲ್ಲ ಮಾಹಿತಿಯನ್ನು ಅವರಿಂದ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಶ್ರಾವಣ ಮಾಸ ಇನ್ನೂ ಮುಗ್ದಿಲ್ಲ, ಹಬ್ಬದ ಗುಂಗ್ನಲ್ಲೇ ಇದ್ದೀವಿ. ಮೊನ್ನೆ ತಾನೇ ವರಮಹಾಲಕ್ಷ್ಮಿ ಮುಗಿಸ್ಕೊಂಡಿದ್ದೀವಿ. ಸೊ ಈ ಒಂದು ಸಂದರ್ಭದಲ್ಲೇ 15 ದಿನದ ಒಳಗೆ ಅಂದರೆ ಒಂದು ಸೂರ್ಯಗ್ರಹಣ ಕೂಡ ನಾವು ನೋಡಿದ್ವಿ, ಈಗ ಚಂದ್ರಗ್ರಹಣ. ಇದರ ಎಫೆಕ್ಟ್ ಭಾರತದ ಮೇಲೆ ಇದೆಯಾ? ಇದು ಗೋಚರವಾಗುತ್ತಾ? ಹೇಗಿರುತ್ತೆ ಮೇಡಮ್ ಈ ಗ್ರಹಣದ ಎಫೆಕ್ಟ್ಸ್? ನೋಡಿ, ಶ್ರಾವಣ ಮಾಸ ಅಂತಂದ್ರೆ ಹಬ್ಬದ ಒಂದು ತಿಂಗಳು ಅಂತ ಹೇಳ್ತೀವಿ. ಯಾಕಂದ್ರೆ ತುಂಬಾ ಜನ ಲಕ್ಷ್ಮೀ ಪೂಜೆ ಮಾಡ್ತಾರೆ. ಲಕ್ಷ್ಮೀ ಪೂಜೆ ಆದ್ಮೇಲೆ ಶ್ರಾವಣ ಶನಿವಾರ ಅನ್ನೋದು ಬಹಳಷ್ಟು ಆಗಿನ ಕಾಲದಿಂದ ಶ್ರಾವಣ ಮಾಸದಲ್ಲಿ ಶನಿವಾರ ತುಂಬಾ ಮಾಡ್ಕೊಂಡು ಬರುವಂತದ್ದು. ಈ ಶ್ರಾವಣ ಮಾಸದಲ್ಲಿ ಕೆಲವರೆಲ್ಲ ಶ್ರಾವಣ ಶನಿವಾರ ಮಾಡ್ತಾರೆ. ಆ ಶನಿವಾರದ ದಿನ ದೇವ್ರಿಗೆ ನೈವೇದ್ಯ ಹಾಕೋದು, ಎಡೆ ಹಾಕೋದು, ಹೀಗೆ ಅವರವರ ಒಂದು ಪದ್ಧತಿ, ಅವರವರ ಒಂದು ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂಥ ಹಬ್ಬವನ್ನ ಮಾಡ್ಕೊಂಡು ಬರ್ತಾರೆ. ಅದರಲ್ಲಿ ಕೆಲವರಿಗೆ 21ನೇ ತಾರೀಕು ಹಬ್ಬ ಮಾಡೋಕ್ಕಾಗಿರಲ್ಲ, ಕೆಲವೊಂದು ಸಂದರ್ಭಗಳಿಂದ ಮಾಡೋಕ್ಕಾಗಿರಲ್ಲ. ಹಾಗಾಗಿ ಅವರೆಲ್ಲ ಏನು ಮಾಡಿದ್ದಾರೆ, 28ನೇ ತಾರೀಕು ಮಾಡ್ಕೊಳ್ಬಹುದಾ ಅನ್ನೋ ಒಂದು ಕ್ವಶನ್ ಇದೆ. ಯಾಕೆ ಅಂತಂದರೆ 28ನೇ ತಾರೀಕು ಮಾಡ್ಕೊಳ್ಬಹುದು, ಆದರೆ ಅವತ್ತಿನ ಒಂದು ಗ್ರಹಣ ಇದೆ ಅಂತ, ಒಂದು ಗ್ರಹಣ ಬರ್ತಾ ಇದೆ, ಚಂದ್ರಗ್ರಹಣ ಬರ್ತಾ ಇದೆ. ಅವತ್ತಿನ ಗ್ರಹಣ ನಮಗೆ ಇದೆಯಾ ಇಲ್ವಾ, ಅಂದರೆ ಭಾರತದಲ್ಲಿ ಗೋಚಾರ ಇದೆಯಾ ಇಲ್ವಾ ಅನ್ನೋದು ಪ್ರಶ್ನೆ. ತುಂಬ ಜನಕ್ಕೆ ಇದೊಂದು ಸಂದಿಗ್ಧ ಪರಿಸ್ಥಿತಿ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲನೂ ರೆಡಿ ಮಾಡ್ಕೊಂಡಿರ್ತಾರೆ, ಹಬ್ಬ ಮಾಡೋದಕ್ಕೆ ಮಾಡೋದಿಲ್ಲ. ಹಾಗೆ ನೋಡಿ, ಚಂದ್ರಗ್ರಹಣದ ಒಂದು ಮಾಹಿತಿಯನ್ನು ಕೊಡ್ತೇನೆ. 28ನೇ ತಾರೀಕು ಅಂತ ಬಂದಾಗ, ಆಗಸ್ಟ್ 28ನೇ ತಾರೀಕು ಚಂದ್ರಗ್ರಹಣ ನಡೆಯುತ್ತೆ, ಅಂದರೆ ಸಂಭವಿಸುತ್ತೆ. ಬೆಳಿಗ್ಗೆ 6:54ಕ್ಕೆ ಪ್ರವೇಶ ಆಗುತ್ತೆ, ಚಂದ್ರಗ್ರಹಣ ಸ್ಟಾರ್ಟ್ ಆಗುತ್ತೆ. ಮತ್ತು 8:04ಕ್ಕೆ ಗ್ರಹಣ ಆರಂಭ ಅಂತ ಹೇಳ್ಬೋದು. 8:04ಕ್ಕೆ ಗ್ರಹಣ ಆರಂಭ ಆಗುತ್ತೆ. ಬೆಳಿಗ್ಗೆ 9:43ಕ್ಕೆ ಗ್ರಹಣದ ಮಧ್ಯಭಾಗ, ನಾವೇನು ಹೇಳ್ತೀವಿ ಮಧ್ಯಭಾಗ ಅಂತ, ಮಿಡಲ್ ಅಂತ ಹೇಳ್ತೀವಿ. ಮತ್ತು 11:22ಕ್ಕೆ ಗ್ರಹಣ ಅಂತ್ಯ ಆಗುತ್ತೆ. ಅಲ್ಲಿಗೆ 11:22 ಅಂತಂದರೆ 12:30ಕ್ಕೆ ಎಲ್ಲ ಕ್ಲೋಸ್, 12 ಗಂಟೆಗೆ ಮುಗಿದೋಗುತ್ತೆ ಗ್ರಹಣ ಅಂತ ಹೇಳ್ತೀವಿ, ಮಧ್ಯಾಹ್ನ ಅಂತ್ಯ. ಈ ಗ್ರಹಣ ಭಾರತದಲ್ಲಿ ಗೋಚಾರ ಇಲ್ಲ, ನಮಗೆ ಗೋಚಾರ ಇಲ್ಲ. ಹಾಗಾಗಿ ಭಾರತದಲ್ಲಿ ಗೋಚಾರ ಇಲ್ಲದೆ ಇರೋ ಕಾರಣ ಎಲ್ಲರೂ ಹಬ್ಬವನ್ನು ಮಾಡ್ಕೊಳ್ಬೋದು. ಹಬ್ಬ ಬಂದಿರೋ ಪ್ರಕಾರ ಎಲ್ಲರೂ ಹಬ್ಬ ಪೂಜೆಯನ್ನು ಮಾಡ್ಕೊಳ್ಬೋದು. ಜೊತೆಗೆ ಗರ್ಭಿಣಿಯರೆಲ್ಲ ಬಹಳಷ್ಟು ಆತಂಕದಲ್ಲಿ ಇರ್ತಾರೆ, ಅಂದರೆ ನಾವು ಹೊರಗಡೆ ಹೋಗ್ಬೋದಾ ಬೇಡವಾ ಅಂತ. ಬಟ್ ಇಲ್ಲಿ ಭಾರತದಲ್ಲಿ ಗೋಚಾರ ಇಲ್ಲದೇ ಇರೋ ಅಂಥ ಒಂದು ಸಮಯ ಆಗಿರೋದ್ರಿಂದ ಗರ್ಭಿಣಿಯರಿಗೂ ಕೂಡ ಏನು ತೊಂದರೆ ಇಲ್ಲ, ಓಡಾಡ್ಬೋದು. ಇವಾಗ ಕೆಲ್ಸಕ್ಕೆ ಹೋಗೋರು, ಡ್ಯೂಟಿಗೆ ಹೋಗೋರು, ಇವಾಗ ಸಂಜೆ ಅಂದರೆ ರಾತ್ರಿ ಅಂದರೆ ಮನೇಲಿರ್ತಾರೆ. ಬೆಳಗಿನ ಒಂದು ಟೈಮಲ್ಲಿ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಅವ್ರವ್ರ ಕರ್ತವ್ಯಗಳಿರುತ್ತೆ. ಹಾಗಾಗಿ ಎಲ್ಲರೂ ಸ್ವಲ್ಪ ಆತಂಕಗೊಂಡಿದ್ದಾರೆ. ಆದರೂ ಕೂಡ ಏನೂ ತೊಂದರೆ ಇಲ್ಲ, ನಿಮ್ಮ ಒಂದು ದಿನನಿತ್ಯದ ಕೆಲಸಗಳನ್ನ ಮಾಡ್ಕೊಳ್ಬೋದು ಅಂತ ಹೇಳುತ್ತೆ. ಹಾಗಾಗಿ ಇಲ್ಲ ರೆಸ್ಟಲ್ಲಿರೋರು, ಈ 9 ಮಂತ್ಸ್ 9 ತಿಂಗಳಾಗಿರೋರು, ಇನ್ನೇನು ಡೆಲಿವರಿಗೆ ಹತ್ರ ಇರೋರು, ಅಂಥವರು ಮನೆ ಒಳಗಡೆನೇ ಇದ್ದು ರೆಸ್ಟ್ ಮಾಡಿದ್ರು ಪರವಾಗಿಲ್ಲ. ಯಾಕಂತಂದರೆ ಆ ಒಂದು ದಿನ ಮನೆ ಒಳಗಡೆ ಇದ್ದರೂ ಪರವಾಗಿಲ್ಲ, ಯಾಕಂದರೆ ಭಯ ಅನ್ನೋದು ಕಾಡ್ತಾ ಇರುತ್ತೆ. ಹಾಗಾಗಿ ಮತ್ತು ಸಂಪ್ರದಾಯದ ಪ್ರಕಾರ ನಮ್ಮ ಭಾರತದಲ್ಲಿ ಗೋಚಾರ ಆಗದೇ ಇರೋ ಒಂದು ಕಾರಣ ನಾವು ಸ್ನಾನ ಪೂಜೆಗಳು ಎಲ್ಲ ಮಾಮೂಲಿ ಹೇಗೆ ಹಬ್ಬ ಮಾಡ್ಕೊಳ್ಳೋರು ಕೂಡ ಕಲಶವನ್ನು ಸ್ಥಾಪಿಸಿ ಹಬ್ಬವನ್ನು ಮಾಡ್ಕೊಳ್ಳೋಂಥ ಒಂದು ಟೈಮು 28ನೇ ತಾರೀಕು ಮಾಡ್ಕೊಳ್ಬೋದು. ಹಾಗಾಗಿ ಟೈಮ್ ಚೆನ್ನಾಗಿದೆ, ಮಾಡೋರು ಎಲ್ಲ ಹಬ್ಬ ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ. ಇದರಿಂದ ಗ್ರಹಣ ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ಇದರಿಂದ ಏನು ತೊಂದರೆ ಇಲ್ಲ. ಅದರಲ್ಲೂ ಆಮೇಲೆ ಇನ್ನೊಂದು ಏನಪ್ಪ ಅಂತ ಅಂದರೆ, ಕೆಲವೊಂದು ಸತಿ ಗ್ರಹಣಗಳು ನಡೆದಾಗ, ಗ್ರಹಣಗಳು ನಮ್ಮ ಭಾರತದಲ್ಲೇ ಸಂಭವಿಸಿದಾಗ ಎಲ್ಲರೂ ಏನು ಹೇಳ್ತಾರೆ, ಜಪ ತಪಗಳನ್ನ ಮಾಡಬೇಕು, ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು, ದೇವ್ರನ್ನ ನೆನೆಸ್ಕೋಬೇಕು ಅಂತ ಹೇಳ್ತಿರ್ತಾರೆ ಅಲ್ವಾ. ನಾರ್ಮಲಾಗಿ ಅದು ಹೇಳೋದುಂಟು. ಆ ಟೈಮಲ್ಲಿ ಏನು ತಿನ್ನಬಾರ್ದು ಕುಡಿಬಾರ್ದು ಅಂತ.
ಇದು ಒಂದು ಒಳ್ಳೇದು. ಯಾಕಂದ್ರೆ ನಾವು ಆ ಟೈಮಲ್ಲಿ ನಮ್ಮ ಮನೆಗಳಲ್ಲಿ ನಾವು ಪೂಜೆಗಳನ್ನ ಮಾಡ್ತಾ ಇರ್ತೀವಿ. 28ನೇ ತಾರೀಕು ಆ ಪೂಜೆ ಮಾಡೋದು ಕೂಡ ಎಲ್ಲೋ ಒಂದ್ ಕಡೆ ದೇವ್ರನ್ನ ನಾವು ಪ್ರಾರ್ಥಿಸ್ತಾ ಇರ್ತೀವಿ, ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತೀವಿ. ನಮ್ಮ ಪ್ರೇಯರು ಕೂಡ ಅದು ಪಾಸಿಟಿವ್ ಆಗ್ತಾ ಹೋಗುತ್ತೆ. ಹಾಗಾಗಿ ಗ್ರಹಣದ ಟೈಮಲ್ಲಿ ಎಲ್ಲೋ ಗ್ರಹಣ ಗೋಚರಿಸ್ಬೋದು, ಭೂಮಂಡಲದಲ್ಲೇ ಗೋಚರಿಸುತ್ತೆ ಅಲ್ವಾ, ಅದೆಲ್ಲರಿಗೂ ಅನ್ವಯಿಸುತ್ತೆ. ಬಟ್ ನಮ್ಮ ಭಾರತ ದೇಶದಲ್ಲಿಲ್ಲ. ಆದರೂ ಕೂಡ ನಮ್ಮ ಪೂಜೆ ಪುನಸ್ಕಾರಗಳಿಗೆ ಯಾವುದೇ ಅಡ್ಡಿ ಆತಂಕಗಳಿಲ್ಲ. ಆದರೂ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದೇ ಅಂತ ಹೇಳ್ತೀನಿ. ಓಕೆ ಮೇಡಮ್, ಈ ಒಂದು ಗೋಚಾರ ಭಾರತದಲ್ಲಿ ಇಲ್ಲದೆ ಇದ್ರೂ ಅದರ ಎಫೆಕ್ಟ್ಸ್ ಏನಾದರೂ ರಾಶಿಗಳ ಮೇಲೆ ಅಥವಾ ಪ್ರಪಂಚದಾದ್ಯಂತ ಈಗ ಸಾಕಷ್ಟು ಪ್ರವಾಹಗಳು ನಡೀತಾ ಇದೆ. ನೀವು ಹೇಳಿದ ಹಾಗೆ ಆಗಸ್ಟ್ ತಿಂಗಳು 8ನೇ ತಿಂಗಳಲ್ಲಿ ನಾವು ಸಾಕಷ್ಟು ಭೂಕಂಪನಗಳನ್ನ ನೋಡ್ಬಿಟ್ಟಿದ್ದೀವಿ ಜಗತ್ತಿನಾದ್ಯಂತ. ಇದು ಎಲ್ಲವೂ ಗ್ರಹಣಕ್ಕೆ ಏನಾದರೂ ಒಂದು ಸಂಬಂಧ ಪಡತ್ತಾ ಅಂತ? ನೋಡಿ, ನಡೀತಾ ಇರೋದು ಚಂದ್ರಗ್ರಹಣ. ನಾನು ಹೇಳಿದೆ, ಕಟಕ ರಾಶಿಯಲ್ಲಿ ಗುರು ಬಂದಾಗ ತುಂಬ ಮಳೆ ಬರ್ತಕ್ಕಂಥದ್ದು, ಪ್ರವಾಹಗಳಾಗ್ತಕ್ಕಂಥದ್ದು, ನೀರಿನಿಂದ ಊರೂರೇ ಕೊಚ್ಕೊಂಡು ಹೋಗ್ತಂಥದ್ದು ಇದೆಲ್ಲ ನಡೆಯುತ್ತೆ ಅಂತ ಹೇಳಿದೆ. ಇದು ಕೂಡ ನಡೀತಾ ಇದೆ. ಈ ಒಂದು ಗ್ರಹಣ ಆದಮೇಲೆ ಅದು ಎಲ್ಲೇ ಗೋಚರಿಸ್ಬೋದು. ಗ್ರಹಣ ಅನ್ನೋದು ನಡೆಯುತ್ತಲ್ವ, ಅದು ನಿಜ. ಗ್ರಹಣ ಆದಮೇಲೆ ಕೆಲವೊಂದು ಈ ಪ್ರಕೃತಿ ವಿಕೋಪಕ್ಕೆ ಕಾರಣ ಆಗ್ತಕ್ಕಂಥ ಕೆಲವೊಂದು ಘಟನೆಗಳು ಸಂಭವಿಸುತ್ತೆ ಅಂತ ಹೇಳ್ತೀವಿ. ಇವಾಗ ಕೇರಳದಲ್ಲಿ ಲ್ಯಾಂಡ್ಸ್ಕೇಪ್ ಆಯಿತು, ಅದೇ ರೀತಿ ಮಳೆ ಬಂದು ನೀರೆಲ್ಲ ಕೊಚ್ಕೊಂಡೋಯ್ತು ಕೆಲವೊಂದು ಕಡೆ. ಆ ರೀತಿ ಕೆಲವೊಂದು ದುರ್ಘಟನೆಗಳು ನಡೆಯುತ್ತೆ. ಓಕೆ ಮೇಡಮ್, ಕಾಲರ್ಸ್ ಕೂಡ ರೆಡಿ ಇದ್ದಾರೆ. ಓಕೆ, ನೀಲಮ್ಮ ಅಂತ. ನಮಸ್ತೆ ನೀಲಮ್ಮ ಅವರೇ. ನೀಲಮ್ಮ, ನನ್ನ ಧ್ವನಿ ಕೇಳಿಸ್ತಾ ಇದೆಯಮ್ಮ? ಹಾ ಮೇಡಮ್, ಕೇಳಿಸ್ತಾ ಇದೆ. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಗುಲ್ಬರ್ಗನಿಂದ ಮಾಡ್ತೀವಿ ಮೇಡಮ್. ನಮ್ಮ ಮಗಳ ಬಗ್ಗೆ ಯಾರ ಬಗ್ಗೆ ಕೇಳ್ಬೇಕಿತ್ತಮ್ಮ? ನಮ್ಮ ಮಗಳ ಬಗ್ಗೆ ರೀ. ಓಕೆ, ಅವರ ಹುಟ್ಟಿದ ದಿನಾಂಕವನ್ನು ತಿಳಿಸಿಮಾ? ಅವ್ರ ಹುಟ್ಟಿದ ದಿನಾಂಕ 3/8/2021. 3/8/2021 ಮಂಗಳವಾರ ಬೆಳಿಗ್ಗೆ 6:50 ಬೆಳಿಗ್ಗೆ 6:53 50 ನಿಮಿಷನೇ. 6:50. ಓಕೆ ಮೇಡಮ್ ಇದಾರೆಮ್ಮ, ಮಾತಾಡಿ. ನಮಸ್ತೆ ನೀಲಮ್ಮ ಅವರೇ. ಹಾ ನಮಸ್ಕಾರ ರೀ ಮೇಡಮ್. ಎಲ್ಲಿಂದ ಮಾತಾಡ್ತೀರಿ? ನಾವು ಗುಲ್ಬರ್ಗನಿಂದ ಮಾತಾಡ್ಲತ್ತಿದ್ದೇವ್ರಿ ಮೇಡಮ್. ನಮ್ಮ ಮಗಳ ಹೆಸರು ಸ್ವಪ್ನ ಅಂತ ಅದರಿ. ಅವ್ರದ್ದು ಮುಂದಿನ ಭವಿಷ್ಯ ಹಂಗ ಇವಾಗ 2021, ಇವಾಗ ಒಂದು 6 ವರ್ಷ ಆಗಿದೆ ಅಷ್ಟೇ. 6 ವರ್ಷ ರೀ. ಅದೇ ಅವ್ರದ್ದು ಏನು ವೃಷಭ ರಾಶಿ ರೋಹಿಣಿ ನಕ್ಷತ್ರದಾಗ ಹುಟ್ಟದವ್ರದ್ದು ಇದು ಸರಿಯಾಗಿಲ್ಲ ಅಂತಾರ್ರಿ. ಹೆಂಗಿರ್ತಾಳ ಮುಂದ್ ಲೈಫ್ ಒಳಗ? ನೋಡಿ, ನಿಮ್ಮ ಮಗಳದು ವೃಷಭ ರಾಶಿ, ಕಟಕ ಲಗ್ನ, ರೋಹಿಣಿ ನಕ್ಷತ್ರ ಬರುತ್ತೆ. ಆದ್ರೆ ನಿಮ್ಮ ಮನೇಲಿ ಯಾರಾದ್ರೂ ಸರ್ಕಾರಿ ಕೆಲಸದವ್ರು ಇದ್ದೀರಾ? ಹಾ ಅದಾರ್ರಿ ಮೇಡಮ್, ಅವ್ರ ಕಾಕ ಅದಾರಿ ಸರ್ಕಾರಿ. ಅದನ್ನು ಹೇಳುತ್ತೆ ನಿಮ್ಮ ಮಗು ಜಾತಕ ನೋಡಿದಾಗ ಯಾರಾದರೂ ಗೌರ್ಮೆಂಟ್ ಕೆಲಸದಲ್ಲಿ ಇರ್ತಾರೆ ಅಂತ ಹೇಳುತ್ತೆ. ನೋಡಿ, 2028 ಅಂದರೆ ಇದೇ 2028ವರೆಗೂ ಇವ್ರಿಗೆ ಚಂದ್ರದಶ ನಡೀತಿದೆ. ಮತ್ತು ಕುಜದಶ ಸ್ಟಾರ್ಟ್ ಆಗುತ್ತೆ. 28 ನಂತರ ಕುಜದಶ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಮಗುಗೆ ನೋಡಿ, ಲಗ್ನದಲ್ಲಿ ಸೂರ್ಯ ಬುಧ, ನಿಮ್ಮ ಮಗುಗೆ ಗೌರ್ಮೆಂಟ್ ಕೆಲಸ ಆಗುತ್ತೆ ಅಂತ ಹೇಳುತ್ತೆ. ಮುಂದಕ್ಕೆ ಅವಳ ಫ್ಯೂಚರಲ್ಲಿ ಅವಳಿಗೂ ಕೂಡ ಸರ್ಕಾರಿ ಕೆಲಸ ಸಿಕ್ಕತ್ತೆ ಅಂತ ಹೇಳುತ್ತೆ. ಬಟ್ ತುಂಬ ಚೆನ್ನಾಗಿದೆ ಜಾತಕ, ತೊಂದರೆ ಅಂತ ಏನಿಲ್ಲ. 2ನೇ ಮನೆಯಲ್ಲಿ ಶುಕ್ರ ಮತ್ತು ಕುಜ ಇರ್ತಾರೆ. ಮುಂದಿನ ಒಂದು ದಶೆ 28 ಮೇಲೆ 2028 ಮೇಲೆ ಕುಜ ದಶೆ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ನೀವು ಮನೆ ಕಟ್ಟೋದಾಗಿರ್ಬೋದು, ಜಾಗ ತಗೊಳ್ಳೋದಾಗಿರ್ಬೋದು, ಈ ಥರದ್ದೆಲ್ಲ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಮನೆ ಕಟ್ಟಿದ್ದೀರಾ ನೀವು? ಇಲ್ಲ ರೀ ಮೇಡಮ್, ಕಟ್ಬೇಕಂತಲ್ಲ. 28 ಮೇಲೆ ನಿಮಗೆ ಮನೆ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ವಿಳಂಬ ಆಗ್ತಾ ಇರುತ್ತೆ. 28 ಮೇಲೆ ಖಂಡಿತ ನಿಮಗೆ ಮನೆ ಆಗುತ್ತೆ ಅಂತ ಹೇಳುತ್ತೆ. ಜೊತೆಗೆ ಮಗುಗೆ ನೋಡಿ 5ನೇ ಮನೇಲಿ ಕೇತು. 5ನೇ ಮನೇಲಿ ಕೇತು ಇದೇ ಫಸ್ಟ್ ಮಗುನ ಏನು? ಇದು ಫಸ್ಟ್ ಮಗು ರೀ. ಓಕೆ, ನೋಡಿ 5ನೇ ಮನೇಲಿ ಕೇತು ಮತ್ತು ಸಪ್ತಮದಲ್ಲಿ ಶನಿ ಇರ್ತಾರೆ. 5ನೇ ಮನೇಲಿ ಕೇತು ಇರೋದ್ರಿಂದ ಮುಂದಿನ ಮಗುಗೆ ಸ್ವಲ್ಪ ನಿಮಗೆ ಯಾವುದಾದ್ರೂ ಒಂದು ಮಗು ಆದರೆ ಈ ಮಗು ನಂತರ ಯಾವುದಾದ್ರೂ ಒಂದು ಮಗು ಅಬಾರ್ಷನ್ ಆಗ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಮಗುನ ಕಳ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಇಲ್ಲ ನಿಮಗೆ ಮಕ್ಕಳಾಗೋಕ್ಕೆ ತೊಂದರೆ ಆಗುವಂಥದ್ದಾಗತ್ತೆ. ಅದು ಬಿಟ್ಟರೆ ತುಂಬ ಜಾತಕ ಚೆನ್ನಾಗಿದೆ. ಚಂದ್ರ ರಾಹು ಎಲ್ಲ 11ನೇ ಮನೇಲಿ ತುಂಬ ಚೆನ್ನಾಗಿದ್ದಾರೆ. ಶುಕ್ರ 2ನೇ ಮನೇಲಿದ್ದಾರೆ. ಏನೂ ತೊಂದರೆ ಇಲ್ಲ. ಯಾರಾದರೂ ಆ ಥರ ತೊಂದರೆ ಅಂತ ಹೇಳಿದರೆ ಖಂಡಿತ ಅದು ನೀವು ತಲೆಯಿಂದ ತೆಗೆದು ಹಾಕಿ. ಮಗು ಜಾತಕ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಓದಿಸಿದ್ರೆ ಒಳ್ಳೆ ಜಾಬಲ್ಲಿ ಇರ್ತಾರೆ. ಅಂದರೆ ಗೌರ್ಮೆಂಟ್ ಸರ್ಕಾರಿ ಕೆಲಸದಲ್ಲಿ ಇರ್ತಾರೆ, ಒಳ್ಳೆ ಕೆಲಸದಲ್ಲಿರ್ತಾರೆ. ಓದೋದೇನಾದರೂ ಕಮ್ಮಿ ಆಯಿತು, ಸರಿಯಾಗಿ ವಿದ್ಯಾಭ್ಯಾಸ ಮಾಡಿಲ್ಲ ಅಂತ ಅಂದರೆ ಆವ್ರೇಜ್ ಕೆಲಸದಲ್ಲಿ ಇರ್ತಾರೆ. ಅಥವಾ
ಸರ್ಕಾರಿ ಕೆಲಸದಲ್ಲಿ ಇರೋವಂಥ ಮನೆಗಾದರೂ ಮದುವೆ ಆಗತ್ತೆ ಈ ಹುಡುಗಿಗೆ ಅಂತ ಹೇಳುತ್ತೆ. ಯಾಕಂದರೆ ಅದರಲ್ಲೂ ಸೂರ್ಯ ಮತ್ತು ಶನಿ ಒಬ್ರನ್ನೊಬ್ರು ನೋಡ್ತಾ ಇರೋದ್ರಿಂದ, ಸಪ್ತಮನ ಸೂರ್ಯ ನೋಡೋದ್ರಿಂದ ಮ್ಯಾರೇಜ್ ಲೈಫು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ನೀವು ಮುಂದಿನ ಒಂದು ಭವಿಷ್ಯ ಮಗುಗೆ ಕೊಡಬೇಕು ಅಂದರೆ ತುಂಬ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಕೊಡಬೇಕಾಗುತ್ತೆ. ತುಂಬ ಚೆನ್ನಾಗಿ ಓದಿಸಿ, ಮಗುನ ಓದಿಸಿ ಅವಳ ಕಾಲ ಮೇಲೆ ಅವಳು ನಿಂತ್ಕೊಳ್ಳೋ ಥರ ಒಂದು ಅವಳ ಕೆಲಸ ಆಗುತ್ತೆ, ಗೌರ್ಮೆಂಟ್ ಕೆಲಸ ಆಗುತ್ತೆ. ಆದರೆ ಮುಂದಿನ ಒಂದು ಏನು ಮ್ಯಾರೇಜ್ ಡಿಸ್ಟರ್ಬ್ ಅಂತ ಹೇಳಿದೆ, ಮದುವೆಯಲ್ಲಿ ಸ್ವಲ್ಪ ಓದ ಮೇಲೂ ಹೋಗಿರೋ ಮನೇಲಿ ಸ್ವಲ್ಪ ಹಾಗೆ ಹೀಗಿರುತ್ತೆ, ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅವಳ ಓದೇ ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಿ. ಹೆಂಗದಾರಿ ಮೇಡಮ್ ಅವ್ರ ತಂದೆಗೆ ಆರೋಗ್ಯ ಸಮಸ್ಯೆ? ಅವ್ರ ತಂದೆಗೆ ಏನು ಮಾಡ್ತಾರೆ? ಅವ್ರ ತಂದೆ ಗೌಂಡಿ ಕೆಲಸ ಮಾಡ್ತಾರ್ರಿ. ಅವ್ರ ತಾತಾಗನು ಒಂದ್ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗಿದ್ರಿ. ಹೇಳಿದ್ರಿ ಅವ್ರ ತಾತಾಗ ತಂದೆಗೆ ಏನ್ರ ಪ್ರಾಬ್ಲಮ್ ಆಗುತ್ತೆ ಅಂತ, ಅದಕ್ಕೆ ಆರೋಗ್ಯ ಸಮಸ್ಯೆ ತಾತಾಗ ಬಂದಿದ್ದೆ. ತಂದೆಗೆ ಏನು ಆರೋಗ್ಯ ಸಮಸ್ಯೆ ಆಗೋದಿಲ್ಲ. ಅಂದರೆ ತಂದೆಗೆ ಸ್ವಲ್ಪ ಇವಾಗ ನಡೀತಾ ಇರೋ ದಶೆಯಲ್ಲಿ ಸ್ವಲ್ಪ ದುಡ್ಡು ಕಾಸು ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿ ಬರುತ್ತೆ. ಆದರೆ 28ರ ನಂತರ ತುಂಬ ಚೆನ್ನಾಗಾಗುತ್ತೆ. ಆದರೆ ಯಾವುದಾದ್ರೂ ಒಂದು ಆಪ್ರೇಷನ್ ಆಗುತ್ತೆ ಅಂತ ಹೇಳುತ್ತೆ ತಂದೆಗೆ. ಅದಕ್ಕೆ ಬೇಕಂದರೆ ನೀವು ಪರಿಹಾರ ಮಾಡ್ಕೊಳ್ಬೋದು. ಕೆಲವೊಂದು ಸ್ಟೋನ್ ಸಿಕ್ಕತ್ತೆ, ನಿನ್ನೆ ಹೇಳಿದ್ದೀನಿ ವಾಸ್ತು ಸ್ಟೋನ್ ಸಿಕ್ಕತ್ತೆ, ಅದನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಓಕೆ ಮಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಯಾವುದೇ ಥರದ ಸ್ಟೋನ್ಗಳು ಮತ್ತು ಸಂಪೂರ್ಣ ಪರಿಹಾರಕ್ಕಾಗಿ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನೇರ ಭೇಟಿಗೆ ಅನ್ನೋ ಸಂಖ್ಯೆಗೆ ಸಂಪರ್ಕಿಸಿದ್ರೆ ಅಪಾಯಿಂಟ್ಮೆಂಟ್ ಸಿಗುತ್ತೆ. ನೇರವಾಗಿ ಮೇಡಮ್ನ ಭೇಟಿ ಕೂಡ ಆಗಬಹುದು. ಮೇಡಮ್, ಮತ್ತೊಂದು ಕಾಲರ್ ರೆಡಿ ಇದ್ದಾರೆ, ಗುರುಪ್ರಸಾದ್ ಅಂತ. ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ. ಯಾರು ಮಾತಾಡ್ತಿರೋದಿದ್ದು? ಗುರುಪ್ರಸಾದ್ ಅವರಾ? ಅವ್ರ ವೈಫ್. ಓಕೆ, ನಿಮ್ಮ ಹೆಸರು ಮಾ? ಅನುಪಮ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ಮಗಳ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವರ ಹುಟ್ಟಿದ ದಿನಾಂಕವನ್ನ ತಿಳಿಸಿ. 28 ಸೆಪ್ಟೆಂಬರ್. ಓಕೆ, 2016. 28/9/2016. 2016. ಹಾ, ಸಮಯಮ್ಮ? ಬೆಳಗ್ಗೆ 5 ಗಂಟೆ. ಓಕೆ, ಮೇಡಮ್ ಇದ್ದಾರೆ, ಮಾತನಾಡಿ. ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್. ಮೇಡಮ್, ಬುಧವಾರ ಹುಟ್ಟಿರ್ತಾರೆ. ಇವರ ಸಿಂಹ ರಾಶಿ, ಸಿಂಹ ಲಗ್ನ, ಮಕ ನಕ್ಷತ್ರ ಬರುತ್ತೆ. ಹೌದು. ಏನು ಪ್ರಶ್ನೆ? ಹೇಗಿರುತ್ತೆ ಲೈಫಲ್ಲಿ ಅಂತ ಸ್ವಲ್ಪ ಹಠ ಜಾಸ್ತಿ ಅವಳಿಗೆ, ಕೋಪ. ನೋಡಿ, 2020 2020ರಿಂದ 2040 ಅಲ್ಲಿವರೆಗೂ ನಿಮ್ಮ ಮಗಳಿಗೆ ಶುಕ್ರದಶೆ ಸ್ಟಾರ್ಟ್ ಆಗಿದೆ. 2020ಇಂದ ಶುಕ್ರದಶೆ ಸ್ಟಾರ್ಟ್ ಆಗಿದೆ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ, ಶುಕ್ರ ಬಂದು 3ನೇ ಮನೇಲಿದ್ದಾರೆ. ಲಗ್ನದಲ್ಲಿ ಚಂದ್ರ ಮತ್ತು ರಾಹು, ಬುಧ 3 ಗ್ರಹಗಳು ಲಗ್ನದಲ್ಲಿರ್ತಾರೆ. ಸಿಂಹ ಲಗ್ನ, ಸಿಂಹ ರಾಶಿ ಆಗಿರುತ್ತೆ ನಿಮ್ಮ ಮಗಳದು. 2ನೇ ಮನೇಲಿ ಗುರು ಮತ್ತು ಸೂರ್ಯ. ಏನು ಮಾಡ್ತಿದ್ದಾರೆ ಇವಾಗ? ಈಗಿನ್ನೂ ಓದ್ತಿದ್ದಾಳೆ, 5th ಸ್ಟ್ಯಾಂಡರ್ಡಾ? ಹಠ ಇರುತ್ತೆ, ಬಟ್ ಟೈಮ್ ಚೆನ್ನಾಗಿದೆ. ಅವಳಿಗೆ ನಡೀತಾ ಇರೋ ಟೈಮು ನಿಮಗೆ ತುಂಬ ಪಾಸಿಟಿವ್ ಆಗುತ್ತೆ. 2020ರಿಂದ 2040ವರೆಗೂ ಇರುತ್ತೆ. 2020 ಮೇಲೆ ನೀವೇನಾದರೂ ಕೊಂಡ್ಕೊಂಡ್ರಾ? ಮನೆ ಮಾಡ್ಕೊಳ್ಳೋದು, ಜಾಗ ತೊಗೊಳ್ಳೋದು, ಈ ಥರ ಏನಾದರೂ ಮಾಡ್ಕೊಂಡ್ರಾ? ತಗೊಂಡ್ವಿ, ರೀಸೆಂಟಾಗಿ ತಗೊಂಡ್ವಿ. ಅದನ್ನು ಹೇಳುತ್ತೆ. ಯಾಕಂದರೆ ನಿಮ್ಮ ಮಗುಗೆ ನಡೀತಾ ಇರೋ ಟೈಮ್ ತುಂಬ ಚೆನ್ನಾಗಿದೆ. ಅವ್ರ ತಂದೆ ಏನು ಕೆಲಸ ಮಾಡ್ತಾರೆ, ತಂದೆಗೆ ಕೆಲಸದಲ್ಲಿ ಡೆವಲಪ್ಮೆಂಟ್ ಆಗುವಂಥದ್ದು, ಬಿಸ್ನೆಸ್ ಮಾಡ್ತಿದ್ರೆ ಅದರಲ್ಲಿ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಇದೆಲ್ಲ ಆಗ್ತಾ ಹೋಗುತ್ತೆ. ಮತ್ತು ಓದೋದು ಅಂತ ಬಂದಾಗ ನೋಡಿ, 4ನೇ ಮನೆ 5ನೇ ಮನೇಲಿ ಕುಜ ಇರ್ತಾನೆ. 5ನೇ ಮನೇಲಿ ಕುಜ ಇದ್ದರೆ ಓದೋದ್ರಲ್ಲಿ ಸ್ವಲ್ಪ ಡಲ್ ಇರ್ತಾರೆ. ಮತ್ತು ಸ್ಪೋರ್ಟ್ಸ್ಗೆ ಏನಾದರೂ ಸೇರಿಸಿದ್ರೆ ತುಂಬ ಚೆನ್ನಾಗಿ ಸ್ಪೋರ್ಟ್ಸಲ್ಲಿ ಆ್ಯಕ್ಟಿವಿಟಿ ಆಗಿರ್ತಾರೆ. ಓದೋದಕ್ಕೆ ಅಂತ ಒಂದು ಎಜುಕೇಷನ್ ಸ್ಟೋನ್ ಅಥವಾ ಒಂದು ಡಾಲರ್ ಕೊಡ್ತೀವಿ, ಅದನ್ನು ಯೂಸ್ ಮಾಡಿ ಚೆನ್ನಾಗಿ ಓದ್ತಾಳೆ. ಬಟ್ ಲೈಫ್ ಏನು ಚೆನ್ನಾಗಿದೆ, ಜಾತಕ ತುಂಬ ಚೆನ್ನಾಗಿದೆ. ಬಟ್ ಕೋಪ ಅಂತ ಅಂದರೆ ಇವಾಗ ಈ ಒಂದು ಟೈಮ್ ಏನು ಶುಕ್ರದಶೆ ನಡೀತಾ ಇದೆ, ಇಲ್ಲಿ ಸ್ವಲ್ಪ ಕೋಪ ಮತ್ತು ತನಗೆ ಬೇಕಿದ್ದೇ ಬೇಕು ಅನ್ನೋದು, ಹಠ ಮಾಡೋದು, ಇದನ್ನು ಇವಾಗ ಸ್ವಲ್ಪ ನಿಮಗಿನ್ನ ಚಿಕ್ಕವಳು, ಇನ್ನೂ ಸ್ವಲ್ಪ ದೊಡ್ಡವಳಾದರೆ ಅವಳು ಏನು ಬೇಕೋ ಅದನ್ನೇ ನೀವು ಕೊಡಿಸ್ಬೇಕಾಗತ್ತೆ. ಇದು ಹಠ ಜಾಸ್ತಿ ಆಗುತ್ತೆ. ಜೊತೆಗೆ ಎಲ್ಲರೂ ನೀವೇನಾದ್ರು ತಂದರೆ ಅದು ಒಪ್ಪೋದಿಲ್ಲ. ಅವಳು ನೋಡಿದ್ದೆ, ಅವಳು ಚೂಸ್ ಮಾಡಿದ್ದೆ, ಅವಳಿಗೆ ಬೇಕು ಅಂತ ಹಠ ಮಾಡ್ತಾಳೆ. ಜೊತೆಗೆ ಓದೋದ್ರ ಬಗ್ಗೆ ಅಂತ ಬಂದಾಗ ಅದರಲ್ಲೂ ಅಷ್ಟೇ ಅವಳ ಡಿಸಿಷನ್ನೇ ಮುಖ್ಯ ಅಂತ ನೋಡ್ತಾಳೆ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಯಾಕಂದರೆ ಸಿಂಹ ರಾಶಿ, ಸಿಂಹ ಲಗ್ನ ಆಗಿರೋದ್ರಿಂದ ಸ್ವಲ್ಪ ಹಠ ಜಾಸ್ತಿ ಇರುತ್ತೆ. ಬಟ್ ಕಾಲಕ್ರಮೇಣ ಇದು ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ನಡೀತಾ ಇರೋ ಟೈಮ್ ಹತ್ರ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಟೈಮ್ ನಡೀತಾ ಇರೋದ್ರಿಂದ ಅದು ನಿಮಗೆ ಬೆನಿಫಿಟ್ ಆಗುತ್ತೆ. ಓಕೆ ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಮೇಡಮ್, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಬಾಬುಗೌಡ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಹುಟ್ಟಿದ ದಿನಾಂಕವನ್ನು ತಿಳಿಸಿ ಸರ್. 4/9/2000 ಬೆಳಗ್ಗೆ 6:26.
4/9 4/9/2000 ಇಸ್ವಿನಾ? 2000 ಇಸ್ವಿ ಮೇಡಮ್. ಓಕೆ ಓಕೆ. ಬೆಳಿಗ್ಗೆ 6:26. ಸರಿ, ಮೇಡಮ್ ಇದ್ದಾರೆ, ಮಾತನಾಡಿ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಏನ್ ಪ್ರಶ್ನೆ ಸರ್? ಅವನು ಏನು ಉದ್ಯೋಗ ಮಾಡ್ತಾ ಇದ್ದಾನೆ, ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಏನು ಕೈ ಎತ್ತಾ ಇಲ್ಲ ಮೇಡಮ್. ತುಲಾ ರಾಶಿ, ಸಿಂಹ ಲಗ್ನ, ವಿಶಾಖ ನಕ್ಷತ್ರ ಬರುತ್ತೆ. ಆಲ್ರೆಡಿ ತುಲಾ ರಾಶಿಯವ್ರಿಗೆ ಟೈಮ್ ಬ್ಯಾಡ್ ಆಗಿದೆ, ತುಲಾ ರಾಶಿಯವ್ರಿಗೆ ಟೈಮ್ ಚೆನ್ನಾಗಿಲ್ಲ ಅಂತ ಸಾಕಷ್ಟು ಬಾರಿ ಹೇಳಿದ್ದೀನಿ. ನಂದು ಪೇಜಲ್ಲಿ, ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೀವು ನೋಡ್ಕೊಳ್ಬೋದು. ಖಂಡಿತ ನೋಡ್ತಾ ಫಾಲೋ ಮಾಡ್ತಾ ಇದ್ದೀನಿ ಮೇಡಮ್. ಹಾ, ಧನ್ಯವಾದಗಳು. ಮತ್ತೆ ನೋಡಿ, ನಿಮ್ಮ ಮಗನಿಗೆ ನಡೀತಾ ಇರೋ ಟೈಮ್ ಬಂದು 2024ರಿಂದ 41ರವರೆಗೂ ಬುಧದಶೆ ನಡೀತಿದೆ ಸರ್. ಬುಧದಶೆ ನಡೀತಿದೆ. ಲಗ್ನದಲ್ಲಿ, ಇವರ ಲಗ್ನ ಬಂದು ಸಿಂಹ ಲಗ್ನ ಆಗಿರುತ್ತೆ. ರಾಶಿ ಅಂತ ಬಂದಾಗ ತುಲಾ ರಾಶಿ ಆಗಿರುತ್ತೆ. ಲಗ್ನದಲ್ಲಿ ಸೂರ್ಯ ಮತ್ತೆ ಬುಧ ಇರ್ತಾರೆ. ನಿಮ್ಮ ಮನೇಲಿ ಯಾರು ಗೌರ್ಮೆಂಟ್ ಜಾಬ್ ಇಲ್ವಾ ಸರ್? ಯಾರು ಇಲ್ಲ ಮೇಡಮ್. ನಿಮ್ಮ ಮಗನಿಗೆ ಟ್ರೈ ಮಾಡ್ಬೋದಲ್ವಾ? ಮಾಡಿದ್ದು ಮೇಡಮ್, ರೈಲ್ವೆ ಡಿಪಾರ್ಟ್ಮೆಂಟ್ ಆಗ್ಲಿಲ್ವಾ? ಸೂರ್ಯ ಬುಧ ತುಂಬಾ ಚೆನ್ನಾಗಿದ್ದಾರೆ. ನಿಮ್ಮ ಮಗನ ಕೆಲಸ ಆಗಬೇಕು. ಮತ್ತೆ ಬುಧದಶ ಬೇರೆ ನಡೀತಾ ಇದೆ. ಬುಧನು ಕೂಡ ಅವನು 2ನೇವನು ಮತ್ತು 11ನೇವನು, ಅವನು ಲಗ್ನದಲ್ಲಿದ್ದಾನೆ. ಆಗತ್ತೆ. ಮತ್ತೊಂದು ಸತಿ ಯಾವುದಾದ್ರೂ ಗೌರ್ಮೆಂಟ್ ಕೆಲಸಕ್ಕೆ ಟ್ರೈ ಮಾಡಿ, ಖಂಡಿತ ಆಗುತ್ತೆ. ನಮ್ಮಲ್ಲಿ ಸೂರ್ಯ ಮತ್ತು ಬುಧನಿಗೆ ಸಂಬಂಧಪಟ್ಟಂಥ ಒಂದು ಸ್ಟೋನ್ ಸಿಕ್ಕತ್ತೆ ಅಥವಾ ಬ್ರೇಸ್ಲೆಟ್ ಸಿಕ್ಕತ್ತೆ. ಅದನ್ನು ಯೂಸ್ ಮಾಡಿ, ಅದನ್ನು ಇವರು ಇರೋ ಜಾಗದಲ್ಲಿ ಇಡಿ. ಖಂಡಿತ ಇವನಿಗೆ ಗೌರ್ಮೆಂಟ್ ಕೆಲಸ ಆಗುತ್ತೆ. ಗೌರ್ಮೆಂಟ್ ಕೆಲಸಕ್ಕೆ ಟ್ರೈ ಮಾಡಿ, ಆದರೆ ಗೌರ್ಮೆಂಟ್ ಕೆಲಸ ಆಗುತ್ತೆ. ಮತ್ತು ಕುಜ ಕೆಟ್ಟಿದ್ದಾನೆ. 12ನೇ ಮನೇಲಿ ಕುಜ ಇರೋದ್ರಿಂದ ಇವ್ರ ಹೆಸರಲ್ಲಿ ಜಾಗ, ಆಸ್ತಿ ಪಾಸ್ತಿ ಏನಾದರೂ ಮಾಡೋಕ್ಕೆ ಹೋದರೆ ಸ್ವಲ್ಪ ಲಿಟಿಕೇಷನ್ನು, ತೊಂದರೆಗಳು ಉಂಟಾಗ್ತಾ ಇರುತ್ತೆ. ನೀವು ಸ್ವಂತ ಮನೆ ಮಾಡ್ಕೊಂಡಿದ್ದೀರಾ? ಸ್ವಂತ ಪೂರ್ವಜರ ಮನೆ ಇದೆ ಮೇಡಮ್. ಸ್ವಂತ ಮನೆ ಇರಲಿ, ಆದರೆ ನಿಮ್ಮ ಮನೇಲಿ ಯಾವುದಾದ್ರೂ ಕೋರ್ಟು ಕೇಸು ನಡೀತಾ ಇದೆಯಾ? ಪ್ರಾಪರ್ಟಿ ಕೇಸ್ಗಳು ನಡೀತಾ ಇದೆ ಮೇಡಮ್. ಪ್ರಾಪರ್ಟಿ ವಿಷಯದಲ್ಲಿ ಮತ್ತೆ ಯಾವ್ದಾದ್ರು ತಗೊಂಡಿರೋದು, ನೀವೇ ತಗೊಂಡಿರೋದ್ರ ಮೇಲೆ ಯಾರೋ ಬಂದು ಕೋರ್ಟು ಕೇಸು ಹಾಕೋದು, ಇಂಥದ್ದೆಲ್ಲ ನಡೀತಾ ಇರುತ್ತೆ. ಬಟ್ ನಿಮ್ಮ ಮಗನಿಗೆ ಇನ್ನೊಂದು ಸತಿ ಗೌರ್ಮೆಂಟ್ ಕೆಲಸಕ್ಕೆ ಟ್ರೈ ಮಾಡಿ. ಅದಕ್ಕೆ ಬೇಕಾಗಿರೋಂಥ ಸ್ಟೋನ್ ನಮ್ಮಲ್ಲಿ ಸಿಕ್ಕತ್ತೆ. ಅದನ್ನು ಯೂಸ್ ಮಾಡಿ, ಖಂಡಿತ ನಿಮ್ಮ ಮಗನಿಗೆ ಗೌರ್ಮೆಂಟ್ ಕೆಲಸ ಆಗುತ್ತೆ ಅಂತ ಹೇಳುತ್ತೆ. ಗ್ರಹಗಳು ತುಂಬ ಚೆನ್ನಾಗಿದ್ದಾರೆ. ಅದು ಬಿಟ್ಟರೆ ರಾಜಕೀಯದಲ್ಲೂ ಕೂಡ ಯಾವತ್ತಾದರೂ ಒಂದಿನ ಇವರು ರಾಜಕೀಯಕ್ಕೆ ಹೋಗ್ತಾರೆ ಅಂತ ಹೇಳುತ್ತೆ. ಅದರ ಒಂದು ಒಲವು ಜಾಸ್ತಿ ಇದೆಯಾ? ಅದ್ರ ಬಗ್ಗೆ ಕಾಳಜಿ ಜಾಸ್ತಿ ಇದೆಯಾ? ಇದೆ ಮೇಡಮ್. ನಿಮ್ಮನೇಲಿ ಯಾರು ಇಲ್ವಾ? ನಮ್ಮನೇಲಿ ಯಾರು ಇಲ್ಲ ಮೇಡಮ್. ಅದ್ರ ಬಗ್ಗೆ ತುಂಬಾ ಹೇಳಿ. ಜನಗಳನ್ನ ಬಹಳ ಆಕರ್ಷಣೆ ಮಾಡ್ತಾನೆ, ಜನಗಳ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಮಾಡ್ತಾನೆ, ಎಲ್ಲೋದ್ರೂ ಜನಗಳಿಗೆ ಸಂಪಾದನೆ. ಅದನ್ನು ಇವರು ಲೈಫಲ್ಲಿ, ಇವ್ರ ಕೆರಿಯರಲ್ಲಿ ಮುಂದಕ್ಕೆ ಒಂದು ದಿನ ರಾಜಕೀಯಕ್ಕೆ ಎಂಟ್ರ್ ಆಗ್ತಾರೆ ಅಂತ ಹೇಳುತ್ತೆ. ಅದು ಬಂದು 2048 ಮೇಲೆ ಈ ಒಂದು ಅದು ಅಭಿವೃದ್ಧಿ ಆಗುತ್ತೆ. ಅಂದರೆ 48 ನಂತರ, 48 ಮೇಲೆ ಮತ್ತು 2068ವರೆಗೂ ಇವರಿಗೆ ಟೈಮ್ ತುಂಬ ಚೆನ್ನಾಗಿರುತ್ತೆ ಇವ್ರ ಲೈಫಲ್ಲಿ. ಆ ಟೈಮಲ್ಲಿ ಇವರು ರಾಜಕೀಯಕ್ಕೆ ಹೋಗ್ಬೋದು ಅಂತ ಹೇಳುತ್ತೆ ಇವ್ರ ಜಾತಕ. ಬಟ್ ಇವಾಗ ಗೌರ್ಮೆಂಟ್ ಕೆಲಸಕ್ಕೆ ಟ್ರೈ ಮಾಡಿ. ಇವಾಗ ಕೆಲಸಕ್ಕೆ ಹೋಗ್ತಾ ಇದ್ದರೆ, ಕೆಲಸಕ್ಕೆ ಹೋಗ್ಕೊಂಡೆ ಗೌರ್ಮೆಂಟ್ ಕೆಲಸಕ್ಕೆ ಟ್ರೈ ಮಾಡಿದ್ರೆ ಖಂಡಿತ ಕೆಲಸ ಸಿಕ್ಕತ್ತೆ ಸರ್. ಅದಕ್ಕೆ ಬೇಕಾಗಿರುವಂಥ ಸ್ಟೋನ್ ನಮ್ಮಲ್ಲಿ ಸಿಕ್ಕತ್ತೆ, ಸೂರ್ಯ ಬುಧ ಅಂತ ಹೇಳಿ. ಆ ಸ್ಟೋನನ್ನು ಮನೇಲಿಡಿ, ಬೇಗ ಕೆಲಸ ಆಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಕಲ್ಪನಾ ಅಂತ. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ ಸರ್, ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬಿಸಿನೆಸ್ ಬಗ್ಗೆ ಕೇಳಬೇಕಿತ್ತು. ಓಕೆ, ನಿಮ್ಮ ಹೆಸರು ಸರ್? ಮಾತಾಡ್ತಾ ಇದ್ದೀನಿ ಮೇಡಮ್. ಹೇಳಿ. ಅವ್ರದ್ದು ಪ್ರಾಪರ್ಟಿ ವಿಷಯ ಕೇಳಬೇಕಿತ್ತು ಮೇಡಮ್. ಸಿಗತ್ತಾ ಏನು ಎತ್ತ ಅಂತ ಕೋರ್ಟ್ ಕೇಸ್ ನಡೀತಾ ಇದೆ. ಅವ್ರ ಹೆಸರಿಗೆ ಆಗಿದೆ, ಬಟ್ ಅದ್ರಲ್ಲಿ ರೆವಿನ್ಯೂ ಸ್ಕೆಚ್ ಅದು ಇದು ಅಂತ ಓಡಾಡ್ತಾ ಇದ್ದೀವಿ ಸುಮಾರು ಒಂದು 3-4 ವರ್ಷದಿಂದ. ಅದೇನು ಆಗ್ತಾ ಇಲ್ಲ ಸರಿಯಾಗಿ, ಆಗತ್ತಂತ ಒಂದು ಪ್ರಶ್ನೆ ಬೇಕಿತ್ತು ಮೇಡಮ್. ಓಕೆ ಓಕೆ. ಡೇಟ್ ಆಫ್ ಬರ್ತ್ ತಿಳಿಸಿ ಸರ್. 28/1/1965. 28/1/1965. ಹೌದು ಮೇಡಮ್. ಹುಟ್ಟಿದ ಸಮಯ ಸರ್? ಹುಟ್ಟಿದ ಸಮಯ 4:40. 4:40. ಓಕೆ ಸರ್, ಮೇಡಮ್ ಇದ್ದಾರೆ, ಮಾತನಾಡಿ. ಅವ್ರದ್ದು ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ. ಓಕೆ 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 ಮೇಡಮ್, 4:40 ಬೆಳಗ್ಗೆನ ಸಂಜೆನಾ ಸರ್? ಸಂಜೆ ಮೇಡಮ್, ಸಂಜೆ. ಸರ್. ಸರ್, ನಿಮ್ಮ ಮನೆಯವ್ರದ್ದು ವೃಶ್ಚಿಕ ರಾಶಿ, ಮಿಥುನ ಲಗ್ನ, ಜ್ಯೇಷ್ಠ ನಕ್ಷತ್ರ, 4ನೇ ಪದ ಬರುತ್ತೆ. ಈಗ ನಡೀತಾ ಇರೋ ಟೈಮ್ ಬಂದು 2016ರಿಂದ 34ವರೆಗೂ ರಾಹು ದಶ ನಡೀತಾ ಇದೆ. ರಾಹು 12ನೇ ಮನೇಲಿ ಇದ್ದಾನೆ ನಿಮ್ಮ ಮನೆಯವ್ರಿಗೆ. ನಿಮ್ಮ ಮನೆಯವರ ಲಗ್ನ ಬಂದು, ಇವ್ರ ಹೆಸರೇನು? ಕಲ್ಪನಾ ಅಂತ. ಇವರ ಲಗ್ನ ಬಂದು ಮಿಥುನ ಲಗ್ನ ಆಗಿರುತ್ತೆ. ಮಿಥುನ ಲಗ್ನ ಆಗಿರೋದ್ರಿಂದ ಇವರ ತಂದೆ ಮನೆ ಕಡೆ ಏನಾದರೂ ಕೋರ್ಟ್ ಕೇಸ್ ನಡೀತಾ ಇದೆಯಾ? ತಂದೆ ಮನೆದೇ ನಡೀತಾ ಇರೋದು ಮೇಡಮ್. ಇವ್ರ ಹೆಸರಿಗೆ ಆಗಿದೆ, ಬಟ್ 11 ಸ್ಟೆಪ್ಸ್ ಅಂತ ಓಡಾಡ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಓಡಾಡ್ತಾ ಇದ್ದಾರೆ, ಇನ್ನೇನಿಲ್ಲ. ನೋಡಿ, 9ನೇ ಮನೆ ಅಂತ ಬಂದಾಗ 9ನೇ ಮನೆಯಲ್ಲಿ ಶನಿ ಇರ್ತಾನೆ. 9ನೇ ಮನೆಯಲ್ಲಿ ಶನಿ ಇದ್ದು, ಶನಿ ಬಂದು ಲಗ್ನವನ್ನು ನೋಡ್ತಾನೆ. ಹಾಗಾಗಿ ಆಗತ್ತೆ, ಡಿಲೇ ಆಗತ್ತೆ ಅಂತ ಹೇಳುತ್ತೆ. ಬಟ್ ಕನ್ಫರ್ಮ್ ಆಗತ್ತೆ. ಅದಕ್ಕೆ ಸ್ವಲ್ಪ ನೀವು ದುಡ್ಡು ಖರ್ಚು ಮಾಡಬೇಕಾಗುತ್ತೆ. ಯಾಕಂದರೆ ಇವಾಗ ನಡೀತಾ ಇರೋದು ಟೈಮ್ ಚೆನ್ನಾಗಿಲ್ಲ. 12ನೇ ಮನೆ 2016ರಿಂದ ಈಚೆ ಯಾರಾದರೂ ಅವ್ರ ಮನೇಲಿ ಎಕ್ಸ್ಪೈರ್ಡ್ ಆಗಿದ್ದಾರಾ ನಿಮ್ಮ ಕುಟುಂಬದಲ್ಲಿ? 16ರಿಂದ ಆಗಿದ್ದಾರೆ ಮೇಡಮ್.
ಹೇಳುತ್ತೆ ಅದು. ಅವ್ರ ತಂದೆ ಚೆನ್ನಾಗಿದ್ದಾರಾ? ಇಲ್ಲ, ಅವ್ರ ತಂದೆನೇ ತೀರೋಗಿದ್ದಾರೆ. ನೋಡಿ 2016 ಮೇಲೆ ರಾಹು ದಶೆ 12ನೇ ಮನೆ ದಶೆ ನಡೀತಾ ಇದೆ. ಹಾಗಾಗಿ ಅವರ ತಂದೆ ಆಗಿರ್ಬೋದು ಅಥವಾ ದೊಡ್ಡಪ್ಪ ಚಿಕ್ಕಪ್ಪ ಈ ಥರ ಯಾರೇ ಇದ್ರೂ ಕೂಡ ಎಲ್ಲ ಒಂದು ಕಡೆ ಅವರನ್ನು ಕಳ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಬಟ್ ಸಿಕ್ಕತ್ತೆ, ಅದಕ್ಕೆ ಒಂಚೂರು ದುಡ್ಡು ಖರ್ಚು ಮಾಡಬೇಕಾಗತ್ತೆ. ಇವ್ರಿಗೆ ಟೈಮ್ ಚೆನ್ನಾಗಿಲ್ಲ ಸರ್. ಇವ್ರಿಗೆ ಇನ್ನೂ 34ವರೆಗೂ ಟೈಮ್ ಚೆನ್ನಾಗಿಲ್ಲ. ಆ ಟೈಮ್ ಒಳಗಡೆ ಇವ್ರಿಗೂ ಕೂಡ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಂತ ಹೇಳುತ್ತೆ. ಇವ್ರ ಹೆಲ್ತ್ ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕಾಗತ್ತೆ. ಇವ್ರ ಮನೇಲಿ ಇವರ ಒಂದು ಜಾತಕ ನೋಡಿದಾಗ ಇವ್ರ ಕುಟುಂಬದಲ್ಲಿ ಯಾರಿಗಾದ್ರೂ ಕಿಡ್ನಿ ಸಮಸ್ಯೆ ಬರುತ್ತೆ ಅಂತ ಹೇಳುತ್ತೆ. ಅದನ್ನು ನೋಡ್ಕೊಳ್ಳಿ. ಬಟ್ ಆಗತ್ತೆ. ಅದಕ್ಕೆ ನಮ್ಮಲ್ಲಿ ಸಿಗ್ತಕ್ಕಂಥ ಒಂದು ಸ್ಟೋನ್ ಕೊಡ್ತೀನಿ. ನಮ್ಮ ಆಫೀಸ್ ನಂಬರ್ ಕರೆ ಮಾಡಿ, ಖಂಡಿತ ಅದನ್ನು ಮನೇಲಿ ಇಟ್ಕೊಳ್ಳಿ, ಇಲ್ಲ ಇವ್ರ ಜೊತೆಲಿ ಇಟ್ಕೊಳ್ಳಿ, ಅಥವಾ ಒಂದು ಬ್ರೇಸ್ಲೆಟ್ ಕೊಡ್ತೀನಿ ಇವ್ರಿಗೆ ಹಾಕೊಳ್ಳೋಕೆ ಹೇಳಿ. ಖಂಡಿತ ನಿಮ್ಮ ಕೆಲಸ ಆಗುತ್ತೆ. ಯಾಕಂದರೆ ಇವಾಗ ನಡೀತಾ ಇರೋ ಟೈಮ್ ಚೆನ್ನಾಗಿಲ್ಲ. ಆಗ್ಲಿ ಮೇಡಮ್, ತುಂಬಾ ಥ್ಯಾಂಕ್ಸ್ ಮೇಡಮ್. ಓಕೆ ಸರ್. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ನೇರವಾಗಿ ಸಂಪರ್ಕ ಮಾಡಬಹುದು. ನಿಮ್ಮ ಸಮಸ್ಯೆಗಳಿಗೆ ಸಂಪೂರ್ಣವಾದಂತಹ ಪರಿಹಾರ ಮತ್ತು ಅದಕ್ಕೆ ತಕ್ಕದಾದಂತಹ ಕ್ರಿಸ್ಟಲ್ಗಳನ್ನು ಮೇಡಮ್ ಅಲ್ಲಿ ಪ್ರೊವೈಡ್ ಮಾಡ್ತಾರೆ. ಮೇಡಮ್, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಧ್ವನಿ ಕೇಳಿಸ್ತಿದ್ಯಾ? ನಮಸ್ತೆ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಶುಭ ಅಂತ, ಹಾಸನದಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನಮ್ಮ ಬ್ರದರ್ ಬಗ್ಗೆ ಕೇಳಬೇಕಿತ್ತು. ಸರಿ, ಅವರ ಡೇಟ್ ಆಫ್ ಬರ್ತ್ನ ಕೊಡಿ. 21/1988. 21/1988. ಸರಿ ಇದೆಯಾ? ಹಾ, ಸರಿ ಇದೆ ಮೇಡಮ್. ಓಕೆ, ಸಮಯ ಅಮ್ಮ, ಹುಟ್ಟಿದ ಸಮಯ ಅವ್ರದ್ದು? ಮೇಡಮ್, ಸಮಯ ಗೊತ್ತಿಲ್ಲ. ಸಮಯ ಗೊತ್ತಿಲ್ಲ. ಓಕೆ, ಏನ್ ಪ್ರಶ್ನೆ ಇತ್ತು? ಮೇಡಮ್ ಇದ್ದಾರೆ, ಮಾತನಾಡಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಅಂದಾಜು ಬೆಳಗ್ಗೆ ಒಂದು 6:30 ಬೆಳಗಿನ ಜಾವ? ಹಾ, ಸರಿ ಮೇಡಮ್. ಏನು ಪ್ರಶ್ನೆ ಮೇಡಮ್? ಮ್ಯಾಮ್, ನಮ್ಮ ಅಣ್ಣ ಇದು ತುಂಬಾ ಬಿಸ್ನೆಸ್ ಮಾಡಿ ಲಾಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ನಿಮ್ಮ ಸ್ವಂತ ಅಣ್ಣನಾ? ಏನ್ ಮೇಡಮ್? ನಿಮ್ಮ ಸ್ವಂತ ಅಣ್ಣನೇನ ಅವರು? ಸ್ವಂತ ಅಣ್ಣ ಮೇಡಮ್. ಅಪ್ಪನು ಪೊಲೀಸ್ ಆಗಿದ್ರು, ರಿಟೈರ್ಡ್ ಆಯ್ತು, ಮನೆ ತಗೊಂಡಿದ್ದಾರೆ. EMI ಕಟ್ಟಕ್ಕೂ ಅವ್ರಿಗೆ ಆಗ್ತಿಲ್ಲ. ನೋಡಿ ಇವರ ಲಗ್ನ ಬಂದು ಮಕರ ಲಗ್ನ ಬರುತ್ತೆ. ಲಗ್ನದಲ್ಲೇ ಸೂರ್ಯ ಇರ್ತಾನೆ. ನಿಮ್ಮ ಮನೇಲಿ ಯಾವತ್ತಾದ್ರೂ ಕೋರ್ಟು ಕೇಸು ಕಂಪ್ಲೇಂಟ್ ಅಂತ ಆಗಿದೆಯಾ? ಅದೆಲ್ಲ ಅವನ್ ಪರ್ಸನಲ್ ಇದೆ ಮೇಡಮ್, ನಮಗಷ್ಟು ಗೊತ್ತಿಲ್ಲ. ಒಟ್ಟಲ್ಲಿದೆ ಅಂತ ಹೇಳಿ. ನೋಡಿ, ಆಗಿಲ್ಲ ಅಂದ್ರೂ ಕೂಡ ಒಂದು ಕಂಪ್ಲೇಂಟ್ ಆಗುತ್ತೆ ಅಂತ ಹೇಳುತ್ತೆ ಇವ್ರ ಜಾತಕ ನೋಡಿದಾಗ. ಒಂದು ಕಂಪ್ಲೇಂಟು ಪೊಲೀಸ್ ಸ್ಟೇಷನು ಅನ್ನೋದು ಇರುತ್ತೆ. ಅದು ಯಾವುದೇ ವಿಚಾರದಲ್ಲಿ ಆಗಿರ್ಬೋದು, ಗೊತ್ತಿಲ್ಲ ಆಯಿತಾ. ಅದು ಒಂದ್ಸತಿ ಇವರ ಲೈಫಲ್ಲಿ ಏರ್ಪಡುತ್ತೆ. ಮತ್ತು ಇವಾಗ ನಡೀತಾ ಇರೋ ಟೈಮ್ 2033ವರೆಗೂ ಗುರುದಶೆ ನಡೀತಾ ಇದೆ. ಆದರೆ ಇವರ ಜಾತಕದಲ್ಲಿ ಏನಪ್ಪ ಅಂತಂದರೆ ಗುರು ಮತ್ತು ರಾಹು 3ನೇ ಮನೇಲಿ ಇರ್ತಾರೆ. ಶುಕ್ರ ತುಂಬ ಚೆನ್ನಾಗಿದ್ದಾನೆ ಅಂತ ಹೇಳುತ್ತೆ. ಶುಕ್ರ ತುಂಬ ಚೆನ್ನಾಗಿದ್ದಾನೆ. ಮದುವೆ ಆಗಿಲ್ವಾ? ಇಲ್ಲ ಮೇಡಮ್, ಆಗಿಲ್ಲ. ಹುಡುಕ್ತಾ ಇದೀವಿ, ಅದನ್ನು ಇದಾಗ್ತಿಲ್ಲ. ಮದುವೆ ಆಗಿಲ್ಲ. ಬಟ್ ಯಾರನ್ನಾದ್ರೂ ಇಷ್ಟಪಟ್ಟು ಬ್ರೇಕಪ್ ಆಗಿರುತ್ತೆ ಅಂತ ಹೇಳುತ್ತೆ ಇವ್ರ ಜಾತಕದಲ್ಲಿ. ಅದೆಲ್ಲ ಪರ್ಸನಲ್ ಇದೆ ಮೇಡಮ್, ಅಂತರ ಹೇಳಕ್ ಹೋಗಲ್ಲ ಅವನು. ಇವಾಗ ಬಿಸ್ನೆಸ್ ಮಾತ್ರ ನೀವು ಕೇಳ್ತಾ ಇದ್ದೀರಾ? ಹೌದು ಮೇಡಮ್. ಮತ್ತೆ ಮನೆ ಲೈಫ್, ಒಂದೊಳ್ಳೆ ಜಾಬ್. ಬಿಸ್ನೆಸ್ ಅಂತ ಬಂದಾಗ ಇವ್ರಿಗೆ ನಡೀತಾ ಇರೋ ಟೈಮು ಮತ್ತು ಗ್ರಹಗಳ ಸ್ಥಿತಿಗತಿ ನೋಡಿದಾಗ ಇವ್ರಿಗೆ ಸ್ವಲ್ಪ ಟೈಮ್ ಚೆನ್ನಾಗಿಲ್ಲ. ಸ್ವಲ್ಪ ಏನು ತುಂಬಾ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳುತ್ತೆ. ಮತ್ತು ಹೇಳಿದ್ನಲ್ಲ, ಕೋರ್ಟು ಕೇಸು ತೊಂದರೆಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಮುಂದಕ್ಕೆ ಯಾವುದಾದ್ರೂ ಒಂದು ಕಂಪ್ಲೇಂಟ್ ಆಗುತ್ತೆ ಅಂತ ಹೇಳುತ್ತೆ. ಅದಕ್ಕೆ ನೀವು ಪರಿಹಾರ ಮಾಡಿಕೊಡ್ಬೇಕು. ನಿಮ್ಮ ಮನೆಗೆ ನಮ್ಮಲ್ಲಿ ಸಿಗ್ತಕ್ಕಂಥ ಒಂದು ವಾಸ್ತು ಕಿಟ್ಟನ್ನು ಇಟ್ಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಮತ್ತು ಇವ್ರಿಗೆ ಪರ್ಸ್ನಲಾಗಿ ನೀವು ಇವ್ರ ಜಾತಕವನ್ನು ನಮ್ಮ ಸಂಸ್ಥೆ ನಂಬರ್ ಕರೆ ಮಾಡಿ ಕೇಳಿ. ಇವ್ರಿಗೂ ಕೂಡ ಕೆಲವೊಂದು ಸ್ಟೋನು ಬ್ರೇಸ್ಲೆಟ್ ಬೇಕು. ಖಂಡಿತ ಅದನ್ನು ಮಾಡಿಕೊಂಡ್ರೆ ಪರಿಹಾರ ಆಗುತ್ತೆ. ಯಾಕಂದರೆ ತುಂಬ ತೊಂದರೆಯಲ್ಲಿದ್ದಾರೆ ಅಂತ ಹೇಳುತ್ತೆ ಇವ್ರ ಜಾತಕ ನೋಡಿದಾಗ. ಓಕೆ ಮಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಖಂಡಿತವಾಗಿಯೂ ನೀವು ನೇರವಾಗಿ ಸಂಪರ್ಕ ಮಾಡ್ಬೋದು. ಯಾಕೆಂದರೆ ಸಂಪೂರ್ಣ ಮಾಹಿತಿಯನ್ನು ನೀವು ಅಲ್ಲಿ ಕೊಟ್ಟಾಗ ಅದಕ್ಕೆ ಸೂಕ್ತವಾದಂತಹ ಪರಿಹಾರ, ಸಂಪೂರ್ಣವಾದಂಥ ಎಲ್ಲ ಸಮಸ್ಯೆಗಳಿಗೂ ಪರಿಹಾರಗಳು ಅಲ್ಲಿ ಸಿಗುತ್ತೆ. ಮೇಡಮ್, ಇವತ್ತು ತಿಳಿಸ್ಕೊಡ್ತಾ ಇದ್ರಿ ಚಂದ್ರಗ್ರಹಣ, ಅದರ ಎಫೆಕ್ಟ್ಗಳು. ಈಗಾಗಲೇ ಹೇಳಿದಂತೆ ಆಗಸ್ಟ್ ತಿಂಗಳಲ್ಲಿ ಸಾಕಷ್ಟು ವಿಕೋಪಗಳನ್ನು ಜಗತ್ತು ನೋಡ್ತಾ ಇದೆ. ಸೊ ಇನ್ನೂ ಕೂಡ ಭೂಕಂಪನದ ಪ್ರಕ್ರಿಯೆಗಳು ಮುಂದುವರೆದಿರುವಂಥದ್ದು. ನಿನ್ನೆ ತಾನೇ ಜಪಾನಲ್ಲಿ ಮತ್ತೆ ಭೂಕಂಪ ಸಂಭವಿಸಿದೆ. ಸೊ ಎಲ್ಲ ಮಾಹಿತಿಯನ್ನು ಇವತ್ತು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ನೋಡಿ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ಚಂದ್ರಗ್ರಹಣ ನಡೆದ ಆದಮೇಲೆ ಕೂಡ ಎಲ್ಲೋ ಒಂದು ಕಡೆ ಪ್ರಕೃತಿ ವಿಕೋಪಕ್ಕೆ ಕಾರಣ ಆಗುತ್ತೆ. ಯಾಕಂದರೆ ಎಲ್ಲೋ ಒಂದು ಕಡೆ ಭೂಕಂಪಗಳಾಗಿರ್ಬೋದು, ನೀರಿನಿಂದ ತೊಂದರೆ ಆಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ನಡೆಯುತ್ತೆ ಅಂತ ಹೇಳುತ್ತೆ. ಮತ್ತು ಈ ಒಂದು 8ನೇ ತಿಂಗಳು ಇನ್ನೇನು ಮುಗಿತಾ ಬಂತು. ಅದರಲ್ಲೂ ನೋಡಿ, ನಾಳೆ 26
26ನೇ ತಾರೀಕು ಬಹಳಷ್ಟು ಕೇರ್ಫುಲ್ ಆಗಿರಿ. ನಾಳಿನ ಒಂದು ದಿನದಲ್ಲಿ ತುಂಬ 26ನೇ ತಾರೀಕು ಯಾರು ಹುಟ್ಟಿರ್ತೀರಾ, 17ನೇ ತಾರೀಕು ಯಾರು ಹುಟ್ಟಿರ್ತೀರಾ, 8ನೇ ತಾರೀಕು ಯಾರು ಹುಟ್ಟಿರ್ತೀರಾ, ಇವರೆಲ್ಲರೂ ಕೂಡ ತುಂಬ ಕೇರ್ಫುಲ್ ಆಗಿರಿ. ಯಾಕಂದರೆ ತುಂಬ ಡೇಂಜರಸ್ ಡೇ ಅಂತ ಹೇಳ್ತೀನಿ. ಈ ತಿಂಗಳಿಗೆ ಈ ಒಂದು ಡೇಟು ತುಂಬ ನೆಗೆಟಿವ್ ಆಗಿರುತ್ತೆ. ಅವ್ರವ್ರು ನೋಡಿಕೊಂಡು ಸ್ವಲ್ಪ ಇರೋದ್ರಲ್ಲಿ ಒಂದಿನ ಹೆಚ್ಚು ಕಮ್ಮಿ ಒಂದು ಕೆಲಸ ಕಾರ್ಯನೆಲ್ಲ ಮುಂದೂಡ್ತಕ್ಕಂಥದ್ದು ಅಂತ ಹೇಳ್ಬೋದು. ಸೊ ಇಷ್ಟೊತ್ತು ನನ್ನ ಕಾರ್ಯಕ್ರಮ ನೋಡಿರೋ ಎಲ್ಲ ನನ್ನ ವೀಕ್ಷಕರಿಗೂ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತೀನಿ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ ನಿಖರ ಜನಪರ.